ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿದಂತಹ ಅಂಶಗಳನ್ನೆಲ್ಲ ಗಮನಿಸಿದ್ರಿ. ಏನೇನಾಯ್ತು ಅನ್ನೋದನ್ನ ಡೀಟೇಲ್ ಆಗಿ ನೋಡಿದ್ರಿ. ಈ ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಬೇಲ್ಗೆ ಡಿ ಗ್ಯಾಂಗ್ ಸಿದ್ಧತೆ ಮಾಡ್ಕೊಳ್ತಾ ಇದೆ, ಬೇಲ್ ಅರ್ಜಿಯನ್ನ ಸಲ್ಲಿಸುವುದಕ್ಕೆ. ಇನ್ನು ವಕೀಲರನ್ನ ನಂದೀಶ್ ಫ್ಯಾಮಿಲಿ ನೇಮಿಸೋಕಾಗದೆ ಪರದಾಟವನ್ನ ಮಾಡ್ತಾ ಇದೆ. ಯಾಕಂದ್ರೆ ಬಡವರು. ಎ5 ನಂದೀಶ್ ಕುಟುಂಬಕ್ಕೆ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಭಯವನ್ನ ನೀಡಿದ್ದಾರಂತೆ. ವಕೀಲರನ್ನ ನೇಮಿಸಿ ಬೇಲ್ ಕೊಡಿಸುವುದಾಗಿ ದರ್ಶನ್ ಪತ್ನಿ ಭರವಸೆಯನ್ನ ಕೊಟ್ಟಿದ್ದಾರಂತೆ. ವಿಜಯಲಕ್ಷ್ಮಿಯನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದೆ ಎ5 ನಂದೀಶ್ ಫ್ಯಾಮಿಲಿ. ಬೆಂಗಳೂರಿನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಭೇಟಿಯಾಗಿ ಕೆಲ ಕಾಲ ಮಾತುಕತೆಯನ್ನ ಕೂಡ ಈ ಫ್ಯಾಮಿಲಿ ನಡೆಸಿದೆ ಎನ್ನುವಂತಹ ಡೀಟೇಲ್ಸ್ ಕೂಡ ಲಭ್ಯವಾಗ್ತಾ ಇದೆ. ನಂದೀಶ್ ಕುಟುಂಬಸ್ಥರು ಪ್ರತಿ ಬಾರಿ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದಂತಹ ಸಂದರ್ಭದಲ್ಲೂ ಕಣ್ಣೀರನ್ನ ಹಾಕ್ತಾ ಇದ್ರು. ಅಭಿಮಾನಿ ಅಂತ ಹೋದ, ಅವನನ್ನ ದುರ್ಬಳಕೆ ಮಾಡ್ಕೊಳ್ಳಲಾಗಿದೆ, ಅವನ ಅಮಾಯಕ, ಅವನು ಏನೂ ಮಾಡಿರ್ಲಿಕ್ಕಿಲ್ಲ ಅಂತ ಹೇಳಿ ಅವ್ರ ಮನೆಯವ್ರು ಹೇಳ್ತಾ ಇದ್ರು. ಬಟ್ ನಂದೀಶ್ ಮಾಡಿದ್ದೇನು, ಎಂಥ ಕ್ರೌರ್ಯವನ್ನ ನಟ ದರ್ಶನ್ ರೀತಿಯ ನಂದೀಶ್ ಪಟ್ಟಣಗೆರೆಯ ಶೆಡ್ ನಲ್ಲಿ ತೋರಿಸಿದ್ದ ಅನ್ನೋದನ್ನ ಚಾರ್ಜ್ ಶೀಟ್ ಹೇಳಿದೆ. ಎತ್ತಿ ಕುಕ್ಕಿದ್ದೆಲ್ಲ ನಂದೀಶ್, ತಗೊಂಬಂದ್ ಗುದ್ದಿದ್ದು ನಂದೀಶ್ ಅನ್ನೋದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಮನೆ ಮಗನನ್ನ ಬಿಡಿಸ್ಕೊಂಡು ಬರೋದು ಹೇಗೆ ಅನ್ನುವಂತಹ ಚಿಂತೆ ಕುಟುಂಬಸ್ಥರಿಗೆ. ಯಾಕಂದ್ರೆ ಬಡವರು. ಪ್ರತಿ ಬಾರಿ ಅವರು ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದಂತಹ ಸಂದರ್ಭದಲ್ಲೂ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ಬೆಂಗಳೂರಿಗೆ ಹೋಗೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ನಾವು ಹೇಗೆ ವಕೀಲರನ್ನ ನೇಮಕ ಮಾಡೋದು ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ರು. ಆ ನಂತರದಲ್ಲಿ ಈಗ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಭೇಟಿಯಾಗಿದ್ದಾರಂತೆ. ಆಕೆ ಇಲ್ಲ, ನಾವು ಸಹಾಯ ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನ, ಅಭಯವನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆರೋಪಿ ನಂದೀಶ್ ಕುಟುಂಬಕ್ಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ವಿಜಯಲಕ್ಷ್ಮಿಯನ್ನ ಭೇಟಿಯಾಗಿ ಕೆಲ ಕಾಲ ಮಾತುಕತೆಯನ್ನ ನಡೆಸಲಾಗಿದೆ. ಆ ಸಂದರ್ಭದಲ್ಲಿ ಮನೆ ಪರಿಸ್ಥಿತಿ, ತಾಯಿ ಅನಾರೋಗ್ಯದ ಬಗ್ಗೆ ವಿಜಯಲಕ್ಷ್ಮಿ ಅವರಿಗೆ ಮಾಹಿತಿಯನ್ನ ಕೊಡಲಾಗಿದೆ. ವಿಜಯಲಕ್ಷ್ಮಿ ಬಳಿ ನಂದೀಶ್ ಅಕ್ಕ ನಂದಿನಿ ಅವರು ಅಳಲನ್ನ ತೋಡ್ಕೊಂಡ್ರಂತೆ. ಹಾಗಾಗಿ ಜಾಮೀನು ಕೊಡಿಸುವ ವಿಚಾರದಲ್ಲಿ ವಿಜಯಲಕ್ಷ್ಮಿ ಭರವಸೆಯನ್ನ ನೀಡಿದ್ದಾರೆ ಅನ್ನುವಂತಹ ಮಾತು ಕೇಳಿಬರ್ತಾ ಇದೆ. ಹಾಗೆ ಕೇಸ್ ವಿಚಾರವಾಗಿ ಮಾಧ್ಯಮಗಳ ಮುಂದೆ ಬರಬೇಡಿ ಅನ್ನುವಂತಹ ಸಲಹೆಯನ್ನ ಕೂಡ ವಿಜಯಲಕ್ಷ್ಮಿ ನೀಡಿದ್ದಾರಂತೆ. ಆ ಭರವಸೆ ಬೆನ್ನಲ್ಲೇ ನಂದೀಶ್ ಕುಟುಂಬವನ್ನ ದರ್ಶನ್ ಆಪ್ತರು ಸಂಪರ್ಕ ಮಾಡಿದ್ದಾರೆ. ಆಪ್ತರ ಬಳಿ ನಂದೀಶ್ನನ್ನ ಬಿಡುಗಡೆ ಮಾಡಿಸುವಂತೆ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಕುಟುಂಬಕ್ಕೆ ನಂದೀಶ್ ಆಧಾರವಾಗಿದ್ದ, ಅವನಿಲ್ಲದೆ ನಮ್ಗೆ ಬಹಳ ಕಷ್ಟ ಆಗ್ತಾ ಇದೆ, ನಮ್ಗೆ ಹಣದ ಸಹಾಯ ಬೇಡ, ಮಗನನ್ನ ಬಿಡಿಸಿ ಕೊಡಿ ಅನ್ನುವಂತಹ ಬೇಡಿಕೆಯನ್ನ ನಂದೀಶ್ ಕುಟುಂಬ ಇಟ್ಟಿದೆ. ಬೇಲ್ ಪ್ರಕ್ರಿಯೆಯಲ್ಲಿ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ ದರ್ಶನ್ ಆಪ್ತರು ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದರ್ಶನ್ಗೆ ಬೇಲ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಈಗ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ವಿರುದ್ಧ ಸಿಕ್ಕಿರುವಂತಹ ಸಾಕ್ಷಿಗಳನ್ನ ನೀವು ಗಮನಿಸಿದ್ರಿ. ದರ್ಶನ್ ಪಾತ್ರ ಏನು ಅನ್ನೋದನ್ನ ಚಾರ್ಜ್ ಶೀಟ್ ನಲ್ಲಿ ಬಹಳ ವಿವರವಾಗಿ ಪೊಲೀಸರು, ತನಿಖಾಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ಬೇಲ್ ಅರ್ಜಿ ಇನ್ನೂ ಕೂಡ ಸಲ್ಲಿಕೆಯಾಗಿಲ್ಲ. ಬೇಲ್ ಅರ್ಜಿಗೆ ಸಹಿಯನ್ನ ವಿಜಯಲಕ್ಷ್ಮಿ ಪಡ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ನಿನ್ನೆ ಸಿಕ್ಕಿತ್ತು. ವಿಜಯಲಕ್ಷ್ಮಿ ಅವರು ಭೇಟಿಗೆ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಬೇಲ್ ಕತೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಇದ್ರ ಮಧ್ಯೆ ಪತಿಯ ಬೇಲ್ಗಾಗಿ ಪತಿಯನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಒದ್ದಾಡ್ತಾ ಇರುವಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಂದೀಶ್ಗೂ ಕೂಡ ಜಾಮೀನು ಕೊಡಿಸ್ತೀನಿ ಅನ್ನುವಂತಹ ಭರವಸೆಯನ್ನ ನೀಡಿದಾರಂತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.